ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಸಜ್ಜು. ಅಧಿವೇಶನದ ಹೊತ್ತಲ್ಲೇ ಕೇಸರಿ ಪಡೆ ರಣವ್ಯೂಹ. ಬೆಂಗಳೂರಿನ ಸಮಸ್ಯೆಗಳೇ ಅಸ್ತ್ರ. ಏನೆಲ್ಲ ತಯಾರಿ ಮಾಡಿಕೊಂಡಿದೆ ಬಿಜೆಪಿ ಬ್ರಿಗೇಡ್? ಇದೆಲ್ಲವನ್ನ ನೋಡೋಣ ಬಿಜೆಪಿ ರಣತಂತ್ರ ನ್ಯೂಸ್ ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಇದರ ನಡುವೆ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರಣತಂತ್ರ ರೂಪಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಬಿಜೆಪಿ ಸಂಸದರು ಮತ್ತು ಶಾಸಕರ ಸಭೆ ಕರೆದು ಚರ್ಚೆ ನಡೆಸಿದ್ರು. ವಿಧಾನಮಂಡಲ ಅಧಿವೇಶನದಲ್ಲಿ ಯಾವ ವಿಚಾರ ಮುಂದಿಟ್ಟು ಹೋರಾಟ ಮಾಡಬೇಕೆಂದು ಸಮಾಲೋಚನೆ ನಡೆಸಿದ್ರು. ಬೆಂಗಳೂರಿನ ಸಮಸ್ಯೆಗಳನ್ನೇ ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆ, ಪ್ರಯಾಣಿಕರಿಂದ ಮೆಟ್ರೋ ಬಹಿಷ್ಕರಿಸಿ ಹೋರಾಟ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕ ವಿರುದ್ಧ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಬಿಜೆಪಿ ನಿರ್ಧರಿಸಿದೆ. ಟನಲ್ ರೋಡ್, ವೈಟ್ ಟ್ಯಾಪಿಂಗ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಹೋರಾಟ, ಪೆರಿಫೆರಲ್ ರಿಂಗ್ ರೋಡ್ 2 ವಿಚಾರವಾಗಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಹೋರಾಟಕ್ಕೆ ನಿನ್ನೆಯ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಅಲ್ಲದೆ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಫೆಬ್ರವರಿ 28ರಂದು ಸಿಎಂ ಭೇಟಿಯಾಗಲು ಬೆಂಗಳೂರಿನ ಬಿಜೆಪಿ ಸಂಸದರು ಮತ್ತು ಶಾಸಕರು ನಿರ್ಧರಿಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮೆಟ್ರೋ ದರ ಏರಿಕೆ, ಈ ಖಾತಾ ಸಮಸ್ಯೆ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ಸಂಸದರು ಶಾಸಕರ ಜೊತೆ ಸಭೆಯಲ್ಲಿ ಚರ್ಚೆಯಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕದ ಮೂಲಕ ಹುನ್ನಾರ ನಡೆಯುತ್ತಿದೆ. ಬಿಬಿಎಂಪಿ ಚುನಾವಣೆ ಮುಂದೂಡುವ ಯತ್ನಿಸುತ್ತಿದ್ದಾರೆ. ಫೆಬ್ರವರಿ 28ರಂದು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಬಜೆಟ್ನಲ್ಲಿ ಬೆಂಗಳೂರಿಗೆ ಹೆಚ್ಚು ಅನುದಾನ ನೀಡುವಂತೆ ಮನವಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮೆಟ್ರೋ ದರವನ್ನು, ಟಿಕೆಟ್ ದರವನ್ನು ಹೆಚ್ಚಿಸಿದ್ದಾರೆ. ಆ ದರವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಬೆಂಗಳೂರು ಮಹಾನಗರದಲ್ಲಿ ಅಂತಕ್ಕಂಥದ್ದು. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಗುಂಡಿಗಳು ಮುಚ್ಚೋದಕ್ಕೂ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಪಾಟ್ ಹೋಲ್ಸ್ಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಸ್ಸಿಪಿ, ಟಿಎಸ್ಪಿ ಹಣವನ್ನ ಬೇರೆ ಯೋಜನೆಗಳಿಗೆ ಸರ್ಕಾರ ವರ್ಗಾವಣೆ ಮಾಡಿದೆಯನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಿದೆ. ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಮುಂದಾಗಿದ್ದು, ಶಿವರಾತ್ರಿ ಬಳಿಕ ಈ ಹೋರಾಟ ಶುರುವಾಗಲಿದೆ. ಇದಕ್ಕಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ 14 ತಂಡಗಳನ್ನು ರಚಿಸಿದ್ದಾರೆ. 14 ತಂಡಗಳ ಪೈಕಿ ಒಂದು ತಂಡಕ್ಕೆ ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದ ಹೊಣೆ ಕೊಟ್ಟಿದ್ದಾರೆ. ಇನ್ನೊಂದು ತಂಡದಲ್ಲಿ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡ ಮಾಜಿ ಸಂಸದ ಬಿವಿ ನಾಯಕ್ಗೆ ಸ್ಥಾನ ಕೊಟ್ಟಿರುವುದು ವಿಶೇಷ. ವಿಜಯೇಂದ್ರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಸಭೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬೆಂಗಳೂರಿನ ಅರ್ಧದಷ್ಟು ಬಿಜೆಪಿ ಶಾಸಕರು ಗೈರಾಗಿದ್ರು. ಒಂದೆಡೆ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆದರೆ ಮತ್ತೊಂದೆಡೆ ಅದೇ ಸಮಯದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆಯಿತು. ಕುಮಾರಸ್ವಾಮಿ, ಆರ್ ಅಶೋಕ್ ಸಭೆಯಲ್ಲಿ ಭಾಗಿಯಾಗಿದ್ರು. ವಿಜಯೇಂದ್ರ ಹಠಾವೋ, ಬಿಜೆಪಿ ಬಚಾವೋ, ಯಡಿಯೂರಪ್ಪ ಹಠಾವೋ, ಲಿಂಗಾಯತ ಬಚಾವೋ, ಇದು ಬಿಜೆಪಿ ಶಾಸಕ ಯತ್ನಾಳ್ ಅವರ ಹೊಸ ಘೋಷವಾಕ್ಯ. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಯತ್ನಾಳ್ ಹೊಸ ತಿರುವು ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ನೋಟಿಸ್ ಬಳಿಕ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ನಮ್ಮದೇ ಕೈ ಮೇಲಾಯಿತು ಅಂತ ವಿಜಯೇಂದ್ರ ಮತ್ತವರ ಬಣ ವಿಜೃಂಭಿಸುತ್ತಿತ್ತು. ಆದರೆ ಯತ್ನಾಳ್ ಮೌನವಾಗಿದ್ದುಕೊಂಡೇ ಮಾಸ್ಟರ್ ಸ್ಟ್ರೋಕ್ ಕೊಡಲು ಶುರು ಮಾಡಿದ್ದಾರೆ. ಲಿಂಗಾಯತ ಅಸ್ತ್ರ ಬಳಸಿದ್ದಾರೆ. ವಿಜಯೇಂದ್ರ ಅವರ ನೇತೃತ್ವ ನೋಡಿದೆ, ಯಾಕೋ ಇದು ಲಿಂಗಾಯತರಿಗೆ ಹಿನ್ನಡೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ನೀವು ಮೊದಲು ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಾವು ಒಂದು ಒಳ್ಳೆ ಸಂಘಟನೆಯನ್ನ ಮಾಡಿ ಇವತ್ತು ದುಡಿದಂತ ಕಾರ್ಯಕರ್ತರು ನಮ್ಮ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಸ್ಪರ್ಧೆ ಮಾಡೋಕೆ ನಮ್ಮ ಬಣವು ರೆಡಿ ಇದೆ ಅಂತ ಯತ್ನಾಳ್ ಸಾರಿ ಹೇಳಿದ್ರು. ಲಿಂಗಾಯತ ಕೋಟಾ ಅಂತ ಬಂದ್ರೆ ಐ ಆಮ್ ರೆಡಿ ಅಂತಾನೋ ಮೆಸೇಜ್ ಪಾಸ್ ಮಾಡಿದ್ರು. ಇದೀಗ ನಿನ್ನೆ ಬೆಂಗಳೂರಿನಲ್ಲಿ ಲಿಂಗಾಯತ ಮುಖಂಡರ ಜೊತೆ ಸಭೆ ಮಾಡಿದ್ರು. ಸಭೆಯಲ್ಲಿ ಮಾಜಿ ಸಂಸದ ಸಿದ್ದೇಶ್ವರ್, ಶಾಸಕ ಬಿಪಿ ಹರೇಶ್, ಬಿಜೆಪಿಯ ಯತ್ನಾಳ್ ಬಣದ ವೀರಶೈವ ಲಿಂಗಾಯತ ಮುಖಂಡರು ಭಾಗಿಯಾಗಿದ್ರು. ಲಿಂಗಾಯತರ ಮತ ಕ್ರೋಢೀಕರಣ ಮಾಡಲಿಕ್ಕೆ ಯಾವ ರೀತಿಯ ನಾಯಕತ್ವ ಬೇಕು ಅಂತ ಚರ್ಚೆಗೆ ನಾವು ನಿಮ್ಮ ಮುಕ್ತವಾದಂತ ಚರ್ಚೆ ಮಾಡೋಣ. ಏನು ಯಾರಿಗೇನು ಅನಿಸ್ತಿಲ್ಲ, ಭಯ ಇಲ್ಲ, ಯಾರಿಗೇನು ಆಗೋದು ಇಲ್ಲ.
ವಿಜಯೇಂದ್ರ ಹಠಾವೋ ಘೋಷಣೆ ಕುರಿತು ಯತ್ನಾಳ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜಯೇಂದ್ರ, ಜನ ಚೇಂಜ್ ಕೇಳ್ತಿದ್ದಾರೆ, ಹೀಗಾಗಿ ಅವರ ಘೋಷಣೆಯು ಬದಲಾಗಿದೆ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಜನ ಚೇಂಜ್ ಕೇಳ್ತಾರೆ, ಅವರು ಕೂಡ ಘೋಷಣೆ ಬದಲಾವಣೆ ಆಗಿದೆ, ಒಳ್ಳೇದಾಗಲಿ.